ನಮ್ಮ ದೇಶದ ವಿದೇಶಾಂಗ ನೀತಿ ಡೊನಾಲ್ಡ್ ಟ್ರಂಪ್ ಅವರಿಗೆ ಅಡ ಇಟ್ಟು ಬಂದಿದ್ದಾರೆ ಆಗ್ಲೇ. ಹೋದ ಬಾರಿನೇ ನಮ್ಗೆ ಏನೇನ್ ಸಂಕಷ್ಟ ಎದುರಾಯ್ತು ನಿಮ್ಗೆ ಗೊತ್ತಿದೆ. ಝೀರೋ ಪ್ರಿಪೇರ್ಡ್ನೆಸ್ ಇತ್ತು ನಮ್ಮ ದೇಶದಲ್ಲಿ. ಯಾವ ರೀತಿ ಇಂಧನ ಸಚಿವರು ದಾರಿ ತಪ್ಪಿಸಿದ್ರು ಪಾರ್ಲಿಮೆಂಟ್ ನಲ್ಲಿ, ಅದು ಕೂಡ ಇದು $100 ಪರ್ ಬ್ಯಾರೆಲ್ ಇದ್ದಾಗ ಬೆಲೆ ಏರಿಕೆ ಮಾಡಿದ್ರು. ಅದು $40 ಇಳಿದಾಗ ಬೆಲೆ ಇಳಿಸಿಲ್ಲ. ನಮ್ಮ ವಿದೇಶಾಂಗ ಸಚಿವರು ಇದಾರೋ ಇಲ್ವೋ, ನೀತಿ ಇದೆಯೋ ಇಲ್ವೋ, ಪ್ರಧಾನ ಮಂತ್ರಿಯವರು ಹೋಗ್ಬಿಟ್ಟು ವಿದೇಶದಲ್ಲಿ ರೀಲ್ಸ್ ಮಾಡಕ್ಕಿದಾರ, ಏನು ನೀತಿ ಮಾಡಕ್ಕಿದಾರ, ಅದೇ ಗೊತ್ತಾಗ್ತಾ ಇಲ್ಲ ನಮ್ಗೆ. ಹೇಳಿ, ಇಷ್ಟೊಂದು ದೇಶ ತಿರುಗಾಡಿದಾರ ಅಂತ ಹೇಳ್ತಾರಲ್ಲ, ಇಷ್ಟೊಂದು ಅವರಿಗೆ ಮೆಡಲ್ ಸಿಕ್ಕಿದೆ ಅಂತ ಹೇಳ್ತಾರಲ್ಲ, ಎಲ್ಲ ಉನ್ನತ ಸ್ಥಾನಮಾನ ಅಥವಾ ಪದವಿಗಳು ಏನು ಅಲ್ಲಿದೆ, ಅವರಿಗೆ ಮೆಡಲ್ ಸಿಗ್ಬೇಕಾಗಿದೆ, ಎಲ್ಲಾನು ಕೊಟ್ಟಿದ್ದಾರೆ ಎಲ್ಲಾ ದೇಶದವರು. ನಮ್ಗೇನ್ ಲಾಭ ಆಯ್ತು? ಭಾರತೀಯರಿಗೆ ಏನ್ ಲಾಭ ಆಯ್ತು? ಈ ಬರೇ ಅದಾನಿ ಅಂಬಾನಿ ಬಿಸ್ನೆಸ್ ಹೆಚ್ಚಿಸಕ್ಕೆ ಇವ್ರು ಹೋಗ್ತಾ ಇದ್ದಾರೆ ಹೊರತು ನಮ್ಗೆ ಇಲ್ಲಿವರೆಗೂ ಯಾವುದೇ ಲಾಭ ಕಾಣಿಸ್ತಾ ಇಲ್ಲ. ತಮ್ಗಾನ ಸಿಕ್ಕಿದ್ರೆ ನಮ್ಗೆ ಹೇಳಿ. ಆದ್ರಿಂದ ಇದೇನ್ ನಮ್ಗೇನ್ ಎಕ್ಸ್ಪೆಕ್ಟೇಷನ್ ಅಂತೂ ಕೇಂದ್ರ ಸರ್ಕಾರದಿಂದ ಇಲ್ಲ. ಅಂದ್ರೆ ಕದ್ದಿದ್ರ ಅಂತ ವಿಷಾದ ವ್ಯಕ್ತಪಡಿಸಿದಾರ ಅವರು. ಈಗ ಜನಸಂಖ್ಯೆ ನಿಯಂತ್ರಣ ಮಾಡೋದು ಅವ್ರು ಬ್ರಹ್ಮಚಾರಿಗಳಲ್ವ ಅವರು. ಬೇರೆಯವರಿಗೆ ಹೇಳ್ತಾರೆ ನೀವು 3 ಮಕ್ಕಳು ಹುಟ್ಟಿಸಿ 4 ಮಕ್ಕಳು ಹುಟ್ಟಿಸಿ ಅವ್ರಿಗೆ ಧರ್ಮ ರಕ್ಷಣೆಗೆ ಬಿಡಿ, ಗೋ ರಕ್ಷಣೆಗೆ ಬಿಡಿ ಅಂತ. ಇವರೆಲ್ಲ ಬ್ರಹ್ಮಚಾರಿಗಳಂತ ಹೇಳ್ಕೊಂಡು ಓಡಾಡ್ತಾರಲ್ಲ. ಏನು ಗೊತ್ತಿಲ್ಲಪ್ಪ, ಅವ್ರ ನೀತಿನಲ್ಲಿ ಸಾಕಷ್ಟು ಗೊಂದಲ ಇದೆ. ಅವರಿಗೆ ಗೊತ್ತಿಲ್ಲ ಅವರ ಸಂಸ್ಥೆ ಏನ್ ಮಾಡ್ತಾ ಇದೆ, ಹೇಗ್ ಮಾಡ್ತಾ ಇದೆ, ಅವರ ಸಂವಿಧಾನ ಏನಿದೆ ಅಂತ ಗೊತ್ತೇ ಇಲ್ಲ. ನೀವು ಅವ್ರ ಸಂವಿಧಾನ ತೆಗೆದು ಓದ್ಬಿಡಿ. ಅವ್ರದ್ದು ನೋಡಿ, ಫಸ್ಟ್ ಒಪ್ಕೋಬೇಕು ಅವರಿಂದ ತಪ್ಪಾಗಿದೆ ಅಂತ. ತಪ್ಪಾಗ್ಬಿಟ್ಟು ಸಾರ್ವಜನಿಕರಲ್ಲಿ ಕ್ಷಮೆ ಕೇಳಬೇಕು. ಸುಮ್ಮನೆ ಯಾವ್ದೋ ಪ್ರೆಸ್ ನೋಟ್ ಕೊಡೋದಲ್ಲ ಅದು. ಎಲ್ಲ ಜನರು ಕೂಡ ಅಲ್ಲಿ VHP ಕಾರ್ಯಕರ್ತರು, ಪದಾಧಿಕಾರಿಗಳು, VHP ಅಧಿಕೃತ ಅಂಗಸಂಸ್ಥೆ RSS. VHP ಹುಟ್ಟಾಕಿದ್ದೆ RSS. ಒಫಿಷಿಯಲಿ ಅವರಿಗೆ ನೆಂಟಿದೆ, ಅಧಿಕೃತವಾಗಿ ಅವರೆಲ್ಲ ಸಂಬಂಧಿಕರೇ ಇದ್ದಾರೆ. ಅದ್ರ ಬಗ್ಗೆ ವಿಷಾದ ವ್ಯಕ್ತ ಅಲ್ಲ, ಡಿಸ್ಮ್ಯಾಂಟಲ್ ಮಾಡ್ಬೇಕು ನನ್ನ ಪ್ರಕಾರ ಅಂತ. ಪಬ್ಲಿಕ್ಲಿ ಯು ಶುಡ್ ಅಪೋಲಜೈಸ್. ಮಿಕ್ಕಿದೆಲ್ಲ ಪಬ್ಲಿಕ್ ಅಲ್ಲೇ ಮಾಡ್ತಿರಲ್ಲ. ಮೋಹನ್ ಭಾಗವತ್ ಅವ್ರು ಏನ್ ಸ್ಟೇಟ್ಮೆಂಟ್ ಕೊಟ್ಟರು ಕೇರಳನಲ್ಲಿ, ನಾವೇನ್ ಮುಚ್ಚುಮರೆ ಮಾಡ್ತೀವ ಅಂತ. ಇದ್ಯಾಕೆ ಮುಚ್ಚುಮರೆ ಮಾಡ್ತಾ ಇದೀರಾ? ಮತ್ತೆ ಪಬ್ಲಿಕ್ ಅಲ್ಲಿ ಬಂದು ವಿ ಆರ್ ಎಕ್ಸ್ಟ್ರೀಮ್ಲಿ ಸಾರಿ, ಇವತ್ತೇನು ಕೋಟ್ಯಾಂತರ ಭಕ್ತಾದಿಗಳ ಮನಸ್ಸಿಗೆ ನೋವಾಗಿದೆ, ಘಾಸಿ ಆಗಿದೆ, ಅದಕ್ಕೆ ನಾವು ಕ್ಷಮೆ ಕೇಳ್ತೀವಿ ಅಂತ ಹೇಳಬೇಕು. ಮಿಕ್ಕಿದಕ್ಕೆ ಎಲ್ಲರೂ ಒಪಿನಿಯನ್ ಇದೆ. ಪಾಕಿಸ್ತಾನ್ ಜೊತೆ ಸಂಬಂಧ ಬೆಳೆಸಬೇಕು ಅಂತ ಅವ್ರದ್ದು ಒಪಿನಿಯನ್ ಇದೆ ಅಲ್ಲ. ಅಂದ್ರೆ ನರೇಂದ್ರ ಮೋದಿ ಅವರು ವಿದೇಶಾಂಗ ನೀತಿ RSS ಕೊಟ್ಟಿದಾರ? ಆರ್ಥಿಕ ಪರಿಸ್ಥಿತಿ ಬಗ್ಗೆ, ಉದ್ಯೋಗದ ಬಗ್ಗೆ, ಎಲ್ಲದ ಬಗ್ಗೆ ಒಪಿನಿಯನ್ ಇದೆ. ಇದ್ರ ಬಗ್ಗೆನೂ ಆಚೆ ಬಂದು ದಯವಿಟ್ಟು ಕ್ಷಮೆ ಕೇಳಿ ಜನರದ್ದು.